ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ. ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ಭಾರಿ ಚುರುಕಾಗಿ ನಡೆಸ್ತಾ ಇದ್ದಾರೆ. ಒಟ್ಟು 6 ಆರೋಪಿಗಳು, ಅದರಲ್ಲಿ 5ರನ್ನ ಈವರೆಗೆ ಲಾಕ್ ಮಾಡಲಾಗಿದೆ. ಮತ್ತೋರ್ವನಿಗಾಗಿ ಶೋಧ ನಡೀತಾ ಇದೆ. ಮೊದಲಿಗೆ 3 ಆರೋಪಿಗಳನ್ನ ಖಾಕಿ ಪಡೆ ಬಂಧಿಸಿತ್ತು. ನಿನ್ನೆ ಮತ್ತೆ 2ರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಉಳಿದ ಇನ್ನೋರ್ವ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. 2 ಮೇಲೆ ದುಷ್ಕರ್ಮಿಗಳು ಬಂದು ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ರು. ಅಬ್ದುಲ್ ರೆಹಮಾನ್ ಹತ್ಯೆಗೊಳಗಾಗಿದ್ದ, ಮತ್ತೋರ್ವ ಕಲಂದರ್ ಗಾಯಗೊಂಡಿದ್ದ. ಪಿಕಪ್ ವಾಹನದ ಚಾಲಕ ಈತನ ಮೇಲೆ ಈ ರೀತಿ ಹಲ್ಲೆ ಮಾಡಿ ಹತ್ಯೆ ಮಾಡೋದಕ್ಕೆ ಏನ್ ಕಾರಣ ಹಾಕಿದರೆ? ಪ್ರತೀಕಾರದ ಹತ್ಯೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವಲ್ಲೇ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬಂಟ್ವಾಳದ ಖಾಕಿ ಪಡೆ ಈಗಾಗಲೇ 5ರನ್ನ ಅರೆಸ್ಟ್ ಮಾಡಿದ್ದು, ಇನ್ನೋರ್ವನನ್ನ ಹುಡುಕಾಟ ನಡೆಸಲಾಗ್ತಾ ಇದೆ. ಮೊದಲಿಗೆ 3ರನ್ನ ಬಂಧಿಸಲಾಗಿತ್ತು, ನಂತರ ಇನ್ನಿಬ್ಬರು ನಿನ್ನೆ ಲಾಕ್ ಆಗಿದ್ದಾರೆ. ಮತ್ತೋರ್ವ ಆರೋಪಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಹತ್ಯೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನು ಮುಸ್ಲಿಂ ಮುಖಂಡರು ವ್ಯಕ್ತಪಡಿಸಿದರು. ಅದೆಲ್ಲದರ ಬೆನ್ನಲ್ಲೇ ತನಿಖೆ ಭಾರಿ ಚುರುಕಾಗಿ ಸಾಗ್ತಾ ಇದೆ. ಈ ಮಧ್ಯೆ ಪೊಲೀಸರ ತಲೆದಂಡ ಆಗಿದೆ. ಸರಣಿ ಹತ್ಯೆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ತಲೆದಂಡದ ಶಿಕ್ಷೆ. ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಎಸ್ಪಿ ಎತ್ತಂಗಡಿ. ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ. ಮೊದಲು ಪೊಲೀಸ್ ಆಯುಕ್ತರಾಗಿದ್ರು ಅನುಪಮ್ ಅಗರ್ವಾಲ್. ಎಸ್ಪಿ ಯತೀಶ್ ಜಾಗಕ್ಕೆ ಡಾಕ್ಟರ್ ಅರುಣ್ ಕೆ ನೇಮಕ. ಸರಣಿ ಹತ್ಯೆಗಳಾಗ್ತಾ ಇದೆ ಮಂಗಳೂರಿನಲ್ಲಿ. ಹೀಗಾಗಿ ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಸರ್ಕಾರದ ಮೇಲೆ ಒತ್ತಡವೂ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಕಮಿಷನರ್ ಮತ್ತು ಎಸ್ಪಿ ಎತ್ತಂಗಡಿಯಾಗಿದ್ದಾರೆ. ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕ. ಮೊದಲು ಅನುಪಮ್ ಅಗರ್ವಾಲ್ ಆಯುಕ್ತರಾಗಿದ್ರು.